ನಾವು ಕಲಿಯೋಣ ಇವತ್ತು ಆಟೋಡೆಕ್ಸ್ 3ಡೆಕ್ಸ್ ಮ್ಯಾಕ್ಸ್ ಒಳಗಡೆ ಇವತ್ತು 3ನೇ ಕ್ಲಾಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೌಸ್ ಮಾಡಲಿಂಗ್ ಒಳಗಡೆ ಇಂಟೀರಿಯರ್ ಡಿಸೈನ್ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ನನ್ನ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟಿ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂತ ಈ ತರ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಆಟೋಡೆಕ್ಸ್ 3ಡೆಕ್ಸ್ ಮ್ಯಾಕ್ಸ್ ಅನ್ನ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕಲಿಬಹುದು. ನೋಡೋಣ ಇವತ್ತು ಆಟೋಡೆಕ್ಸ್ 3ಡೆಕ್ಸ್ ಮ್ಯಾಕ್ಸ್ ಒಳಗಡೆ 3ನೇ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಇಂಟೀರಿಯರ್ ಡಿಸೈನ್ ನ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಇಮೇಜ್ ಇದೆ ನನ್ನ ಕಡೆ, ಆ ಇಮೇಜ್ ಮೇಲೆ ರೆಫರೆನ್ಸ್ ತಗೊಂಡು ನಾನು ನಿಮ್ಗೆ ಮಾಡೆಲ್ ಮಾಡಿ ತೋರಿಸ್ತಾ ಇರ್ತೀನಿ. ನೋಡಿ ನೀವು ಕೂಡ ಮಾಡೆಲಿಂಗ್ ಅನ್ನ ಮಾಡೋದನ್ನ ಕಲಿಬಹುದು ಬಹಳ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು. ಓಕೆ, ನನ್ನ ಕಡೆ ಈ ತರ ಇಮೇಜಸ್ ಇದೆ, ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಇಮೇಜ್ ಒಳಗಡೆ 1ನೇ ಕ್ಲಾಸ್ ಒಳಗೆ ಇದನ್ನ ಮಾಡಿದ್ದೀನಿ, 2ನೇ ಕ್ಲಾಸ್ ಒಳಗೆ ಇದೆಲ್ಲ ಮಾಡಿ ತೋರಿಸಿದ್ದೀನಿ. ಇವತ್ತು 3ನೇ ಕ್ಲಾಸ್ ಒಳಗಡೆ ಕರ್ಟನ್ ಮತ್ತೆ ವಿಂಡೋಸ್ ಮಾಡ್ಕೊಳ್ಳೋಣ. ಓಕೆ, ಬಹಳ ಸಿಂಪಲ್ ಅದ. ಓಪನ್ ಮಾಡ್ಕೊಳ್ಳೋಣ. 3ಡೆಕ್ಸ್ ಮ್ಯಾಕ್ಸ್ ಓಪನ್ ಮಾಡ್ತಿದ್ದಾಗನೆ ಇಲ್ಲಿಂದ ಒಂದು ಬಾಕ್ಸ್ ತಗೋಬೇಕಾಗಿದೆ. ಬಾಕ್ಸ್ ತಗೊಂಡು ಏನ್ ಮಾಡೋಣ, ಈ ತರ ಒಂದು ಬಾಕ್ಸ್ ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈ ಸ್ವಲ್ಪ ಹೈಟ್ಗೆ. ಓಕೆ, ಅಪ್ಲೈ ಮಾಡ್ತಿದ್ದಾನೆ. ಈ ತರ ಬಾಕ್ಸ್ ರೆಡಿ ಆಗಿದೆ. ಡಬ್ಲ್ಯೂ ಫ್ರೆಶ್ ಮಾಡೋದು, ಇದರಲ್ಲೇ ಒಂದು ಡೂಪ್ಲಿಕೇಟ್ ಇಟ್ಕೊಳ್ಳೋಣ. ಓಕೆ, ಡೂಪ್ಲಿಕೇಟ್ ಆಗಿದೆ. ಶಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡ್ಬೇಕು. ಶಿಫ್ಟ್ ಫ್ರೆಶ್ ಮಾಡೋದು, ಇದನ್ನ ಕ್ಲಿಕ್ ಮಾಡ್ಕೊಂಡು ಶಿಫ್ಟ್ ಹಿಡಿದ್ರೆ ಆಮೇಲೆ ಇದನ್ನ ಜಗ್ ಬಿಡೋದು, ಒಂದು ಡೂಪ್ಲಿಕೇಟ್ ಆಗ್ತದೆ. ಇದನ್ನೇ ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಕೇಲ್ ಮಾಡ್ಕೊಂಡು ಏನ್ ಮಾಡೋದ್ರಿ, ಸ್ವಲ್ಪ ಡೂಪ್ಲಿಕೇಟ್ ಮಾಡ್ಕೊಳ್ಳೋದು. ಡಬ್ಲ್ಯೂ ಫ್ರೆಶ್ ಮಾಡ್ಕೊಂಡು ಒಳಗೆ ತಗೊಳ್ಳೋಣ. ಒಳಗೆ ತಗೋತಿದ್ದಾಗನೆ ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಸ್ವಲ್ಪ ಹೊರಗಡೆ ಅಂದ್ರೆ ಬೂಲಿಯನ್ ಮಾಡ್ಕೊಳ್ಳಿಕ್ಕೆ ವಿಂಡೋಸ್ ರೆಡಿ ಆಗ್ಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ ಈ ತರ ವಿಂಡೋಸ್ ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ. ಎಲ್ಲಿ ತನಕ ಬರಬೇಕು ವಿಂಡೋ, ಈ ತರ 1ನೇ ಪಿಲ್ಲೋವರೆಗೂ ಮಾತ್ರ ಬರಬೇಕಾಗ್ತದೆ. ಅದನ್ನೇ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಂಡು ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋಣ, ಇಲ್ಲಿವರೆಗೂ ತಗೊಂಡ್ಬಿಡೋಣ. ಓಕೆ, ಹೈಟಿಗೆ ಇಷ್ಟು ಸಾಕು. ಓಕೆ, ಮೇಲ್ಗಡೆ ಇರಲಿ. ಎಷ್ಟು ಹೈಟ್ ಅನ್ನ ಇನ್ನೂ ನೀವು ಜಾಸ್ತಿ ಹೈಟ್ ಬೇಕಾಗಿತ್ತು ಅಂದ್ರೆ ಜಾಸ್ತಿ ಹೈಟ್ ಮಾಡ್ಕೋಬಹುದು, ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬಹುದು. ಬಹಳ ಹೈಟ್ ಆಗ್ತಿತ್ತು ಅಂದ್ರೆ ಆರ್ ಫ್ರೆಶ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ನೀವು ಮಾಡ್ಕೋಬಹುದು. ಸಾಕ, ಇಷ್ಟು ವಿಂಡೋಸ್ ರೆಡಿ ಆಗಬೇಕಾಗಿದೆ. ಅವಾಗ ಏನ್ ಮಾಡ್ಕೊಳ್ಳೋದು, ಇದನ್ನೇ ರೆಡಿ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಸೆಲೆಕ್ಷನ್ ಮಾಡ್ಕೊಂಡು ಇದನ್ನೇ ಫಸ್ಟ್ ಒನ್ ಈ ಅಬ್ಜೆಕ್ಟ್ ಇರಲಿ, ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಒಂದು ಸಪೋಸ್ ಶಿಫ್ಟ್ ಹಿಡಿದು ಇದನ್ನ ಡೂಪ್ಲಿಕೇಟ್ ಇರಲಿ, ಆಮೇಲೆ ನಮಗೆ ಬೇಕಾಗ್ತದೆ. ಇದನ್ನ ತಗೋತಾ ಇದ್ದೀನಿ. ಇದನ್ನೇ ಸೆಲೆಕ್ಷನ್ ಅಂದ್ರೆ ಇದ್ರೊಳಗೆ ಬುಲಿಯನ್ ಆಗ್ಬೇಕು. ಫಸ್ಟ್ ಒಂದು ಸೆಲೆಕ್ಷನ್, ಇಲ್ಲಿ ಕಂಪೌಂಡ್ ಅಬ್ಜೆಕ್ಟ್ ಇರೋದನ್ನ ನಾವು ಕಂಪೌಂಡ್ ಅಬ್ಜೆಕ್ಟ್ ಒಳಗೆ ಹೋಗಿ ಬುಲಿಯನ್, ಪ್ರೋ ಬುಲಿಯನ್, ಸ್ಟಾರ್ಟ್ ಪಿಕ್, ಇದನ್ನ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಬಹಳ ಈಸಿ ಅದ ಬುಲಿಯನ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇದನ್ನೇ ಡೂಪ್ಲಿಕೇಟ್ ಆರ್ ಫ್ರೆಶ್ ಮಾಡೋದು, ಇದರಲ್ಲೇ ಸ್ವಲ್ಪ ಒಂದು ಅಬ್ಜೆಕ್ಟ್ ಡೂಪ್ಲಿಕೇಟ್ ಮಾಡ್ಕೊಂಡು ಈ ತರ ಹೊರಗಡೆ ಜಗ್ ಬಿಡೋದು. ಹೊರಗಡೆ ಜಗ್ತಿದಾಗನೆ ಸ್ವಲ್ಪ ಮೇಲೆ ಕೆಳಗೆ ಸ್ವಲ್ಪ ಹೈಟಿಗೆ ಕರೆಕ್ಟ್ ಆಗ್ಬೇಕಲ್ಲ ಅದು, ಅದಕ್ಕೆ ಡಬ್ಲ್ಯೂ ಫ್ಲೆಶ್ ಮಾಡ್ಕೊಂಡು ಸ್ವಲ್ಪ ಈ ತರ ಮೇಲೆ ತಗೊಳ್ಳೋದು. ಓಕೆ, ಕೆಳಗೂ ಜಾಗ ಬರುತ್ತೆ, ಸೈಡಿಗೂ ಬಂದಿದೆ. ಈಗ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಳ್ಳೋದು, ಇದ್ರೊಳಗೆ ಇದು ಡೂಪ್ಲಿಕೇಟ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನೇ ಇನ್ನೊಂದು ಡೂಪ್ಲಿಕೇಟ್ ಬೇಕು ಅಂದ್ರೆ ನಾವು ಬುಲಿಯನ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಸೆಲೆಕ್ಷನ್, ಬುಲಿಯನ್, ಪ್ರೋ ಬುಲಿಯನ್, ಸ್ಟಾರ್ಟ್ ಪಿಕ್, ಕ್ಲಿಕ್. ಓಕೆ, ಓಪನ್ ಆಯ್ತಾ. ನೆಕ್ಸ್ಟ್ ಇದನ್ನೇನು ಮಾಡ್ಕೊಳ್ಳೋದು, ಈಗ ಸೀದಾ ಇದ್ರೊಳಗೆ ಸ್ವಲ್ಪ ಸಣ್ಣದು ಇಟ್ಕೊಳ್ಳೋದು, ಡಬ್ಲ್ಯೂ ಫ್ರೆಶ್ ಮಾಡೋದು, ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಸಣ್ಣ ಇಟ್ಕೊಂಡು ಡಬ್ಲ್ಯೂ ಫ್ರೆಶ್ ಮಾಡಿ ಇದ್ರ ಒಳಗೆ ಇಟ್ಬಿಡೋದು, ಕರೆಕ್ಟಾಗಿ ಒಳಗೆ ಇಟ್ಬಿಡೋದು. ನೋಡಿ ಕರೆಕ್ಟಾಗಿ ಬಂದಿದೆ. ಆ ವಿಂಡೋಸ್ ಒಳಗಡೆ ಬತ್ತು ಒಂದು ಸ್ಪೇಸನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಆರ್ ಫ್ರೆಶ್ ಮಾಡ್ಕೊಂಡು ಸ್ವಲ್ಪ ಸಣ್ಣದು ಕೂಡ ಮಾಡ್ಕೋಬೋದು. ಓಕೆ, ಆಗಿದೆ. ಇದನ್ನೇ ವಾಲಿಗೆ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೋಬೋದು. ಮತ್ತು ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಚೇಂಜಸನ್ನು ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ಇಷ್ಟು ಇಟ್ಕೊಳ್ಳೋದು. ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಆಗಬೇಕು, ಇದರೊಳಗೆ ಇನ್ನೊಂದು ಡೂಪ್ಲಿಕೇಟ್ ಆಗಬೇಕು. ಅವಾಗ ಏನು ಮಾಡೋದು, ಆರ್ ಫ್ರೆಶ್ ಮಾಡ್ಕೊಳ್ಳೋದು. ಆರ್ ಫ್ರೆಶ್ ಮಾಡ್ತಿದ್ದಾಗನೇ ಸ್ವಲ್ಪ ಸಣ್ಣದು ತಗೊಳ್ಳೋಣ. ಶಿಫ್ಟ್ ಹಿಡಿದು ಇದ್ರೊಳಗೆ ಇನ್ನೊಂದು ಸ್ವಲ್ಪ ಸಣ್ಣ ತಗೊಂಡು ಅದಕ್ಕೆ ಏನು ಮಾಡೋದು, ಈಗ ಇನ್ನೂ ಸ್ವಲ್ಪ ತಗೊಂಡು ಅದ್ರ ಒಳಗೊಂದು ಕಾಣಿಸ್ಬೇಕು. ಅದಕ್ಕೋಸ್ಕರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದು ಸ್ವಲ್ಪ ದಪ್ಪ ಮಾಡೋಣ. ಅದರೊಳಗೆ ಇದು ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು. ಅಂದ್ರೆ 3 ತರ ಕಾಣಿಸ್ತಿರ್ಬೇಕು, ಇಲ್ಲಿ ಈ ತರ ಕಾಣಿಸ್ತಿರ್ಬೇಕು ನಮ್ಗೆ. ಓಕೆ, ಇಲ್ಲಿ ಇದೇ ತರ ಕಾಣಿಸ್ತಾ ಇದೆ ವಿಂಡೋಸ್ ನಮಗೆ, ಅದಕ್ಕೋಸ್ಕರ ಇಲ್ಲಿನೂ ಕೂಡ ಸೇಮ್ ಕಾಣಿಸ್ತಿರ್ಬೇಕು. ಅದಕ್ಕೋಸ್ಕರ ಅಂತೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು. ಡಬ್ಲ್ಯೂ ಪ್ರೆಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಮುಂದೆ ತಗೊಳ್ಳೋಣ, ಭಾಳ ಜಾಗ ಅದ. ನೆಕ್ಸ್ಟ್ ಇದ್ರೊಳಗೆ ಇದನ್ನ ಏನು ಮಾಡೋದು, ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ರೈಟ್ ಕ್ಲಿಕ್ ಮಾಡ್ಕೊಂಡು ಎಡಿಟೇಬಲ್ ಪಾಲಿ ಕನ್ವರ್ಟ್ ಮಾಡಿ, ಎಡ್ಜ್ಗಳು ಇರ್ತಾವೆ, ಎಡ್ಜ್ಗಳು ಸೆಲೆಕ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಈ ಥರ ಒಳಗಡೆ. ನೆಕ್ಸ್ಟ್ ಕೆಳಗಡೆದು ಕೂಡ ಒಳಗೆ ಹೋಗ್ಬಿಟ್ಟದು ಸ್ವಲ್ಪ ಪೂರ್ತಿ, ಅದನ್ನು ಕೂಡ ಏನು ಮಾಡಿರಿ ಸ್ವಲ್ಪ ಮೇಲೆ ತಗೋಬೇಕು. ಓಕೆ, ಕೆಳಗಿಂದ ಇರಲಿ, ಅದು ಏನು ಒಳಗೆ ಹೋಗ್ಲಿ ಪರವಾಗಿಲ್ಲ. ಸ್ವಲ್ಪ ಈ ಥರ ಇಟ್ಕೊಳ್ಳೋಣ. ಆಗಿದೆಯಾ, ರೆಡಿ ಆಯ್ತಾ ಇಷ್ಟು. ಈಗ ಇದ್ರೊಳಗೆ ಏನು ಮಾಡೋದು, ಈಗ ಸಿಂಪಲ್ ಇದೇ ಅಬ್ಜೆಕ್ಟಿಗೆ ಏನು ಮಾಡೋದ, ಇದೇನಿದೆಯಲ್ಲ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡಿದು ಕಾಪಿ ಮಾಡ್ಕೋರಿ. ಬತ್ತಾ, ಇದು ಬೇಡ, ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡಿದು ಒಂದು ಕಾಪಿ. ಓಕೆ, ಇದನ್ನೇನು ಮಾಡೋದು, ಈಗ ಎಡ್ಜ್ಗಳು ಸೆಲೆಕ್ಷನ್ ಮಾಡಿಕೊಂಡು ಈ ಕಡೆ ಎಡ್ಜನ್ನು ಸೆಲೆಕ್ಷನ್ ಮಾಡಿಕೊಂಡು ಎಡ್ಜ್ ತೆಗಿಯೋದು, ಸ್ವಲ್ಪ ಈ ಕಡೆ ಸರಿಸ್ಕೊರಿ ಹೊರಗೆ. ಮತ್ತೆ ಆರ್ ಫ್ರೆಶ್ ಮಾಡ್ಕೊಳ್ಳೋದು, ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಅಂದರೆ ಇದೇ ಥರ ಫ್ರೇಮ್ ಆಗ್ತಿತ್ತು ಅಂದ್ರೆ ಈ ಥರ ಏನು ಮಾಡಿದಾರಲ್ಲ ಅದೇ ಥರ ಫ್ರೇಮ್ ಆಗಬೇಕು. ಬಟ್ ಇನ್ನೂ ಸ್ವಲ್ಪ ಇದು ಏನಾಗಬೇಕು, ಇವೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದು ಆಗಬೇಕು, ಚೇಂಜ್ ಆಗಬೇಕು. ಸ್ವಲ್ಪ ಒಳಗೆ ತೊಗೊಳ್ಳೋಣ. ಇನ್ನು ಇದು ಒಂದೇ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಮತ್ತು ಇದು ಒಂದೇ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಅಗಲಿಗೆ ತೊಗೊಳ್ಳೋಣ. ಓಕೆ, ಇದೇ ಥರ. ನೆಕ್ಸ್ಟ್ ಈ ಕಡೆನೂ ಕೂಡ ಸೇಮ್ ಆಗಬೇಕು, ಸ್ವಲ್ಪ ಸರಿಸ್ಕೊರಿ.
ಇದನ್ನು ಕೂಡ ಸೆಲೆಕ್ಷನ್ ಒಂದು ಅಬ್ಜೆಕ್ಟ್ ಮತ್ತು ಇದು ಒಂದು ಎಜ್ ಸೆಲೆಕ್ಷನ್ ಮಾಡ್ಕೊಳ್ಳೋ, ಸ್ವಲ್ಪ ಒಳಗೆ ತೊಗೊಳ್ಳೋದು. ಓಕೆ, ಈ ಥರ ಒಳಗೆ ಹೊರಗೆ ತೊಗೊಳ್ಳೋಣ. ಮೇಲಿಂದ ಕೂಡ ಸ್ವಲ್ಪ ಬರಬೇಕು. ಓಕೆ, ನೆಕ್ಸ್ಟ್ ಕೆಳಗಡೆದು ಕೂಡ ಬರಬೇಕು, ಸೆಲೆಕ್ಷನ್ ಮಾಡ್ಕೊಳ್ಳೋದು, ಮೇಲೆ ತಗೋಬೋದು. ಅಂದರೆ ವಿಂಡೋಸ್ ರೆಡಿ ಮಾಡ್ಕೊಳ್ಳಿಕ್ಕೆ ಇದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದನ್ನೇನು ಮಾಡೋದು ಈಗ 1 2 3 1 2 3. ಓಕೆ, ಇದು ಸೀದಾ ಈ ಕಡೆ ದಂಡಿ ಇಟ್ಕೊಳ್ಳೋದು ಪೂರ್ತಿ. ಸಪ್ರೇಟ್ ಅದ. ಆಮೇಲೆ ಟೆಕ್ಸ್ಚರ್ ಮಾಡಲಿಕ್ಕೆ ನಮ್ಗೆ ಬಹಳ ಈಸಿ ಅನುಕೂಲ ಆಗ್ತದೆ, ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇದನ್ನೇ ಶಿಫ್ಟ್ ಹಿಡಿದು ಈ ಕಡೆ ಡೂಪ್ಲಿಕೇಟ್. ಓಕೆ, ಇದನ್ನೇ ಎಜ್ ತೊಗೊಳ್ಳೋದು, ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ, ಭಾಳ ದೊಡ್ಡದಾಗಿದೆ. ಸಾಕಾ? ಎರಡು ಕಡೆ ಇದನ್ನು ಕೂಡ ಇದು ಸ್ವಲ್ಪ ಒಳಗೆ ಹೋಗಿದೆ, ಕರೆಕ್ಟ್ ಅದ. ಎರಡು ವಿಂಡೋಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ವಿಂಡೋಸ್ ರೆಡಿ ಆಗಿದೆಯಾ? ಓಕೆ, ಇದರಲ್ಲಿ ಪ್ಲೇನ್ ಕೂಡ ಇಟ್ಕೊಂಡ್ಬಿಡ್ಬೋದು. ಪ್ಲೇನ್ ಹಾಕಿದರೆ ನೀವು ಭಾಳ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಓಕೆ, ವಿಂಡೋಸ್ ರೆಡಿ ಯಾವ ಥರ ರೆಡಿ ಆಗಿದೆ ಅನ್ನೋದು ಇಲ್ಲಿಂದ ಕಂಪೌಂಡ್ ಆಬ್ಜೆಕ್ಟ್ ಒಳಗೆ ಹೋಗೋದು, ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಒಳಗೆ ಹೋಗಿ ಪ್ಲೇನ್ ತೊಗೊಳ್ಳೋಣ. ಇಲ್ಲಿಂದ ಪಿ ಫ್ರೆಶ್ ಮಾಡ್ಕೊರಿ, ಪರ್ಸ್ಪೆಕ್ಟ್ ಇಲ್ಲ ಫ್ರಂಟ್ ಫ್ರೆಶ್ ಮಾಡಿಕೊಂಡು ಇಲ್ಲಿಂದನೇ ಕಿಟ್ಟು ಪ್ಲೇನನ್ನು ತೊಗೊಳ್ಳೋಣ. ಇಷ್ಟು ಪೂರ್ತಿಯಾಗಿ ಇಷ್ಟು ಪೂರ್ತಿ ಲಾಕ್ ಆಗಬೇಕಲ್ಲ. ಓಕೆ, ಲಾಕ್ ಆಗಿತ್ತು. 4 ಎಡ್ಜಸ್ ಇರ್ತಾವೆ ಒಳಗಡೆ, ಲೈನನ್ನು ತೆಗೆದು ಬಿಡೋಣ. ಆಮೇಲೆ ಲೆಫ್ಟ್ ಯು ಫ್ರೆಶ್ ಮಾಡೋದದ, ಡಬ್ಲ್ಯೂ ಫ್ರೆಶ್ ಮಾಡೋದು, ಸೀದಾ ಜಗ್ಗಿ ಇದ್ರೊಳಗೆ ಇಟ್ಬಿಡೋದು. ಈ ಫ್ರೆಶ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅದರೊಳಗೆ ಹೋಗಬೇಕಲ್ಲ, ಅದು ಮ್ಯಾಚ್ ಆಗಬೇಕು. ಓಕೆ, ಹೋಗಿದೆ, ವಿಂಡೋ ರೆಡಿ ಆಯ್ತು. ಆಗಿದೆ, ವಿಂಡೋ ರೆಡಿ ಕೂಡ ಆಗಿದೆ. ಇದನ್ನೇ ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ಗೊತ್ತಾಗ್ತೀನಿ ನಿಮ್ಗೆ. ಸುಮ್ಮನೆ ಯಾವುದಾದ್ರು ಕಲರ್ ಇತ್ತು ಅಂದರೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಒಳಗಡೆದು ವೈಟ್ ಮಾಡಿಬಿಡ್ತೀನಿ ಪೂರ್ತಿ. ಈ ಥರ ವೈಟ್ ಕಲರಿಗೆ ಕನ್ವರ್ಟ್ ಮಾಡಿದ್ರೆ ಒಂದರ ಗೊತ್ತಾಗ್ಬಿಡ್ತದೆ ಒಳಗಡೆ ನಾವು ಏನು ಮಾಡಿದ್ದೀವಿ ಏನಿಲ್ಲ ಅನ್ನೋದು. ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಪೂರ್ತಿ ವೈಟ್ ಆಗಿದೆಯಾ? ಓಕೆ, ಇದನ್ನೇ ಸ್ವಲ್ಪ ಶಾಡೋ ಕಾಣಿಸ್ತಿದೆ, ಅದಕ್ಕೋಸ್ಕರ ಈ ಥರ ಮಿಂಚ್ ಹೊಡೆಯುತ್ತದೆ. ಈ ಥರ ನೋಡ್ಕೋಬಹುದು. ವಿಂಡೋಸ್ ರೆಡಿ ಆಗಿದೆ. ವಿಂಡೋಸ್ ರೆಡಿ ಆಗ್ತಿದ್ದಾನೆ, ಮತ್ತೇನು ಆಗಬೇಕು? ಇಷ್ಟಂದ್ರೆ ವಿಂಡೋಸ್ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದೀವಿ. ಈಗ ಏನು ಮಾಡಬೇಕಾಗಿದೆ ನಮ್ಗೆ? ಇಲ್ಲಿ ಕ್ಲಾತ್ ಇದೆ, ಈ ಥರ ಒಂದು ಏನು ಮಾಡಿದ್ದಾರೆ, ಇದೆ ಏನಂತಾರೆ, ಕರ್ಟನ್ ಮಾಡಿದ್ದಾರೆ. ಇದೇ ಥರ ನಮಗೂ ಕೂಡ ಕರ್ಟನ್ ಆಗಬೇಕಾಗಿತ್ತು ಅಂದ್ರೆ ಯಾವ ಥರ ಮಾಡ್ಕೋಬಹುದು ಅನ್ನೋದನ್ನ ಭಾರಿ ಈಸಿ ಸ್ಟೆಪ್ ಅದ, ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನೋಡ್ಬೇಕು. ಓಕೆ, ಇಷ್ಟೆಲ್ಲ ಮಾಡೋದಾದ್ಮೇಲೆ ವಿಂಡೋಸ್ ರೆಡಿ ಆಗಿದೆ. ಇದೆಲ್ಲ ಆದ್ಮೇಲೆ ಕರ್ಟನ್ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ಪ್ಲೇನ್ ತಗೊಳ್ಳೋಣ. ಪ್ಲೇನ್ ತಗೋತಿದ್ದಾನೆ, ಎಫ್ ಬಟನ್ ಯೂಸ್ ಮಾಡ್ಕೋರಿ. ಫ್ರಂಟ್ ವ್ಯೂ ತಗೊಳ್ಳೋಣ. ಫ್ರಂಟ್ ವ್ಯೂ ತಗೊಂಡು ಎಲ್ಲಿಂದ ಬೇಕು ನಮ್ಗೆ ಕ್ಲಾತ್? ಇಲ್ಲಿಂದ ಬೇಕಾಗಿದೆ. ಈ ಥರ ಕ್ಲಾತಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿಂದ ಬೇಕು ಇಷ್ಟು ಇಟ್ಕೊಳ್ಳೋಣ. ಆಮೇಲೆ ಅಂದರೆ ಸರಿಸಲಿಕ್ಕೆ ಬರುತ್ತೆ ನಮ್ಗೆ, ಜಾಸ್ತಿ ಸ್ವಲ್ಪ ಮಡಿಸ್ದಂಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ತಗೋತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಪರ್ಸ್ಪೆಕ್ಟಿವ್ ಒಳಗೆ ಹೋಗೋದು. ಈ ಥರ ಒಂದು ಪ್ಲೇನ್ ಆಗಿದೆ, ಡಬ್ಲ್ಯೂ ಫ್ರೆಶ್ ಮಾಡೋದು, ವಾಪಸ್ ಇಲ್ಲೇ ಹೋಗಬೇಕು. ಈ ಥರ ಬರ್ತದೆ. ಓಕೆ, ಬರ್ತಿದ್ದಂಗೆ ಇಷ್ಟು ಇಟ್ಕೊಳ್ಳೋಣ. ಇಷ್ಟು ಇಡ್ತಿದ್ದಾನೆ. ಮತ್ತೇನು ಆಗ್ಬೇಕಿದ್ದಾನೆ, ಏನು ಮಾಡೋದು ಈಗ? ಎಜ್ಗಳು ಜಾಸ್ತಿ ಆಗಬೇಕು, ಹೌದಿಲ್ಲ ರೀ? ಎಜ್ ಇನ್ನೂ ಸ್ವಲ್ಪ ಸಣ್ಣದು ಇಟ್ಕೊಳ್ಳೋಣ. ಅಂದರೆ ಜಾಸ್ತಿ ಮಡಿಸ್ಬೇಕಂದ್ರೆ ಜಾಸ್ತಿ ಇದು ಮಾಡ್ಕೋಬೇಕು, ಸ್ವಲ್ಪ ಕಡಿಮೆ ಇರ್ಬೇಕಂದ್ರೆ ಕಡಿಮೆ ಇಟ್ಕೋಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ. ಇಷ್ಟು ಇಟ್ಕೊಂಡು ಇದಕ್ಕೆ ಏನು ಮಾಡೋದು, ಸ್ವಲ್ಪ ಎಜ್ಜಸ್ಗಳು ಜಾಸ್ತಿ ಬೇಕು. 35 ಅದಾವ, 40 ಕೊಡೋಣ. 40 ಇಲ್ಲಿಂದ ಎಜ್ಜಸ್ಗಳು 40 ಅಂದರೆ ಒಳಗಡೆ ಲೈನ್ಸ್ಗಳು ಮತ್ತು ಯಾವುದಂತ ತಿಳ್ಕೊಬೇಡಿ, ಇಲ್ಲಿ ಒಳಗಡೆ ಕಾಣಿಸ್ತಕ್ಕಂಥ ಲೈನ್ಸ್ಗಳು. ಇಷ್ಟು ಇಟ್ಕೊಂಡು ಅದಾದ್ಮೇಲೆ ಏನು ಮಾಡೋದು, ಮತ್ತೆ ಇಲ್ಲಿಂದ ಬಾಕ್ಸ್ ತೊಗೊಳ್ಳೋದು. ಬಾಕ್ಸ್ ತೊಗೋತಿದ್ದಾನೆ, ಫ್ರಂಟ್ ವ್ಯೂ ಒಳಗೆ ಹೋಗೋದು, ಪಿ ಫ್ರೆಶ್ ಮಾಡ್ಕೊಳ್ಳೋದು. ಇದರ ಮೇಲೆ ಒಂದು ಬಾಕ್ಸ್ ತೊಗೊಂಡು ಡಬ್ಲ್ಯೂ ಫ್ರೆಶ್ ಮಾಡ್ಕೊಳ್ಳೋದು. ಇದಕ್ಕೆ ಸೀದಾ ಇಲ್ಲಿ ಸರ್ಚ್ ಬಿಡೋದು, ಹೋಗ್ಬಿಡ್ತದೆ. ಡಬ್ಲ್ಯೂ ಫ್ರೆಶ್ ಮಾಡೋದು, ಈ ಥರ ಸರ್ಚ್ ಈ ಥರ ಇಟ್ಕೊಳ್ಳೋದು. ಕರೆಕ್ಟಾಗಿ ಸೆಂಟ್ರಲಿಂದ ಆಗಿದೆಯೋ ಇಲ್ಲ ಅಂತ ನೋಡಬೇಕಾಗಿತ್ತು ಅಂದರೆ ನೀವು ಏನು ಮಾಡ್ಬೋದು, ಸ್ವಲ್ಪ ಹೊರಗೆ ಸರ್ಸೋಣ. ಇದೆ ಭಾಳ ದಂಡಿ ಹೋಗ್ಯದ, ಮುಂದೆ ಸರ್ಸೋಣ. ಇದನ್ನು ಕೂಡ ಸ್ವಲ್ಪ ಮುಂದೆ, ಅಂದರೆ ಸೆಂಟ್ರ್ ಒಳಗದೆ ಸಾಕು. ಓಕೆ, ಈ ಥರ ಇಟ್ಕೊಳ್ಳೋಣ. ಅಂದರೆ ಸೆಂಟ್ರ್ ಒಳಗೆ ಇದೆಯೋ ಇಲ್ಲ ಅಂತೇಳಿ ನೋಡಬೇಕಾಗಿತ್ತು ಅಂದರೆ ಏನು ಮಾಡೋದು, ಇಲ್ಲಿಂದ ವೈರ್ ಫ್ರೇಮ್ ಒಳಗೆ ಹೋಗೋದು. ಹೋಗಿ ಫ್ರಂಟ್ ಒಳಗೆ ನೋಡ್ರಿ, ಅಂದರೆ ಈ ಎಜ್ ಸೆಂಟ್ರ್ ಒಳಗೆ ಬಂದಿರಬೇಕು. ಫ್ರೆಶ್ ಮಾಡ್ಕೊಳ್ಳೋದು. ಸ್ವಲ್ಪ ಮೇಲಿಂದ ಕೂಡ ಸ್ವಲ್ಪ ಸಣ್ಣ ಮಾಡ್ಕೋರಿ, ಏನು ದೊಡ್ಡದು ಬೇಕೇನಂತಿಲ್ಲ, ಸ್ವಲ್ಪ ಸಣ್ಣದು ಇಟ್ಕೋಬೋದು. ಒಂದೇ ಲೈನ್ ಮೇಲಿಂದ ಒಳಗೆ ಬಂದಿರಬೇಕಾ ಈ ಬಾಕ್ಸ್ ಒಳಗೆ. ಈ ಲೈನ್ ಏನು ಕಾಣಿಸ್ತಿದ್ದೆಲ್ಲ, ಈ ಲೈನ್ ಒಂದೇ ಒಳಗೆ ಬಂದಿರ್ಬೇಕು, ಪೂರ್ತಿ ಒಳಗೆ ತೊಗೋಬೇಡ್ರಿ. ಇಷ್ಟು ತೊಗೊಂಡು ಪಿ ಫ್ರೆಶ್ ಮಾಡ್ಕೊಳ್ಳೋ. ಪರ್ಸ್ಪೆಕ್ಟಿವ್ ಒಳಗೆ ಬಂದ್ವಿ. ಪರ್ಸ್ಪೆಕ್ಟಿವ್ ಒಳಗೆ ಬರ್ತಿದ್ದಾಗ ಈಗೇನು ಮಾಡ್ಕೋಬೇಕಾ, ಇಲ್ಲಿಂದ ವೈರ್ ಫ್ರೇಮ್ ಇರೋದು ತೆಗೆದು ಏನು ಮಾಡೋಣ, ತೆಗೆದುಬಿಟ್ಟು ಈ ಥರ ಏನಾಗಿರುತ್ತೆ ಇದನ್ನೇ ತೊಗೊಂಡು ಈಗೇನು ಮಾಡೋಣ್ರಿ, ಸೀದಾ ವೈರ್ ಫ್ರೇಮ್ ಇರೋದು ಸ್ಟ್ಯಾಂಡರ್ಡ್ ತೊಗೋತಿದ್ದಾಗನೇ ವಾಪಸ್ ಕ್ಲಾತ್ ಮೇಲೆ ಹೋಗೋಣ. ಕ್ಲಾತ್ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕಾ, ಮೋಡಿಫೈ ಒಳಗೆ ಹೋಗಿ ಮೋಡಿಫೈ ಲಿಸ್ಟ್ ಒಳಗಡೆ ಅದಕ್ಕೆ ಕ್ಲಾತ್ ಅಂತ ಅಪ್ಲೈ ಮಾಡ್ಕೊಳ್ಳೋಣ. ಆದಮೇಲೆ ಅಬ್ಜೆಕ್ಟ್ ಪ್ರಾಪರ್ಟೀಸ್ ಒಳಗೆ ಹೋಗೋದ, ಪ್ಲೇನ್ 012 ಸೆಲೆಕ್ಷನ್ ಅಂದರೆ ಇದರದೇ ಹೆಸರು ಇಲ್ಲಿ ಬರ್ತದೆ. ಅದಕ್ಕೆ ಕ್ಲಾತಿಗೆ ಅಪ್ಲೈ ಮಾಡಿಕೊಂಡು ಕಾಟನ್ ಹತ್ತದ ಅಥವಾ ಈ ಥರ ಸ್ಟೈನ್ ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಸ್ಟೈನ್ ತೊಗೋತಾ ಇದ್ದೀನಿ. ಓಕೆ ತೊಗೊಳ್ಳೋಣ ಅಂದರೆ ಸ್ಮೂತ್ ಬರುತ್ತೆ. ಇದನ್ನೇ ಓಕೆ ಮಾಡ್ಕೊಳ್ಳೋಣ. ಓಕೆ ಮಾಡ್ತಿದ್ದಾನೆ. ನೆಕ್ಸ್ಟ್ ಏನು ಮಾಡಬೇಕು, ವಾಪಸ್ ಎಲ್ಲಿ ಕ್ಲಾತ್ ಮೇಲೆ ಹೋಗಿ ಗ್ರೂಪ್ ಹತ್ ಬರ್ತದೆ. ಗ್ರೂಪ್ ಹತ್ ಬಂದಾಗ ನೀವು ವೈರ್ ಫ್ರೇಮ್ ಒಳಗೆ ಹೋಗ್ಬೇಕು ಇಲ್ಲಿಂದ. ಅಂದರೆ ಸ್ವಲ್ಪ ನಿಮ್ಗೆ ಇಲ್ಲಿ ವರ್ಟೆಕ್ಸ್ ಕಾಣಿಸ್ತಾವೆ. ಗ್ರೂಪ್ ಒಳಗೆ ಬಂದಾಗ ಈ ಥರ ವೈರ್ ಫ್ರೇಮ್ ಸೆಲೆಕ್ಷನ್ ಮಾಡಿಕೊಂಡು ಮೇಕ್ ಎ ಗ್ರೂಪ್ ಅಂತ
ಗ್ರೂಪಿಗೆ ಮೇಕ್ ಮಾಡಬೇಕು. ಅದಾದ್ಮೇಲೆ ಗ್ರೂಪ್ ಆಗಿಬಿಡುತ್ತೆ. ಗ್ರೂಪ್ ಆದ ನಂತರ ಇಲ್ಲಿಂದ ನೂಡತ್ ಅಕ್ಷರ ಬರುತ್ತೆ, ಅಂದ್ರೆ ಇದಕ್ಕೆ ಅಪ್ಲೈ ಮಾಡಬೇಕಲ್ಲ ಇದ್ರ ಜೊತೆ ಮೇಲ್ಗಡೆ ಇರೋದಕ್ಕೆ, ಅದೇ ನ್ಯೂಡ್ ಅಂತ ಕೊಟ್ಟು ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಹೋಗ್ಬಿಡ್ತದೆ ಅದು. ಆಗಿದೆಯಾ? ಈಗ ವಾಪಸ್ ಪರ್ಸ್ಪೆಕ್ಟಿವ್ ಒಳಗೆ ಹೋಗೋಣ. ಅಂದ್ರೆ ವೈರ್ ಫ್ರೇಮ್ ತೆಗಿಯೋಣ. ಸ್ಟ್ಯಾಂಡರ್ಡ್ ವೈರ್ ಫ್ರೇಮ್ ತೆಗೆದು ಸ್ಟ್ಯಾಂಡರ್ಡ್ ಒಳಗೆ ಹೋಗಿ ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ವಾಪಸ್ ಕ್ಲಾತ್ ಮೇಲೆ ಬಂದು ಕ್ಲಾತ್ ಸೆಲೆಕ್ಷನ್ ಮಾಡ್ಕೊಂಡು ಮೇಕ್ ಸಿಮ್ಯುಲೇಷನ್ ಲೋಕಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದು. ಸಿಮ್ಯುಲೇಟ್ ಆಗಿಬಿಡುತ್ತೆ. ವೇಟ್ ಮಾಡಬೇಕು. ಸಿಮ್ಯುಲೇಟ್ ಆದ ನಂತರ ಏನು ಮಾಡ್ಕೊಳ್ಳೋದು, ಡಬ್ಲ್ಯೂ ಫ್ರೆಶ್ ಮಾಡ್ಕೊಂಡಿದ್ದಾನೆ ಏನು ಮಾಡ್ಕೋಬೋದು, ನೀವು ಈ ಥರ ಮಡಚ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಮ್ಯುಲೇಟರ್ನ ನೀವು ಮಾಡ್ಕೋಬೋದು. ಓಕೆ, ಸಿಮ್ಯುಲೇಷನ್ ಇನ್ನೂ ಆಗ್ತಾ ಇದೆ, ವೇಟ್ ಮಾಡಬೇಕು. ಇಲ್ಲಿ ಒಳಗಡೆ ಕೆಲಸ ಆಗ್ತಾ ಇದೆ, ಇನ್ನು ವೇಟ್ ಮಾಡ್ತಿರ್ಬೇಕು. ವೇಟ್ ಮಾಡಿದ್ರೆ ಮಾತ್ರ ಸ್ವಲ್ಪ ಕರೆಕ್ಟಾಗಿ ಆಗ್ತಿರುತ್ತೆ. ನೀವು ಜಾಸ್ತಿ ಹಿಂಗೆ ಮಾಡ್ಕೋತ ಹೋದ್ರೆ ಸರಿ ಆಗೋದಿಲ್ಲ ಅದು. ಇನ್ನೂ ಸಣ್ಣ ಬೇಕು ಅಂದರೆ ಸಣ್ಣ ಇಟ್ಕೋಬೋದು. ಈ ಥರ ಇಟ್ಕೋಬೋದು, ಅಥವಾ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಮಾಡ್ಬೋದು. ಓಕೆ, ಡಬ್ಲ್ಯೂ ಫ್ರೆಶ್ ಮಾಡೋದು, ಇದನ್ನೇ ಸರ್ಸ್ಕೋರಿ ಪಿ. ಈ ಥರ ಏನಾಗುತ್ತೆ, ನಮ್ಗೆ ಕರ್ಟನ್ ಕಾಣಿಸ್ತಿರ್ತದೆ, ನೋಡ್ಬೋದು. ಈಸಿಯಾಗಿರುತ್ತೆ, ಭಾಳ ಹಾರ್ಡ್ ಏನಿಲ್ಲ ಇದು. ಇದನ್ನೇನು ಮಾಡೋಣ, ಎಜ್ ಫೇಸ್ ತೆಗೆದು ಬಿಡೋಣ. ಓಕೆ, ಕರ್ಟನ್ ಇನ್ನೂ ಸ್ವಲ್ಪ ಹಾರ್ಡ್ ಆಗಿದೆ. ಇದನ್ನೇ ಸ್ವಲ್ಪ ಸ್ಮೂತ್ ಮಾಡಬೇಕಾಗಿತ್ತು ಅಂದರೆ ಸಿಮ್ಯುಲೇಷನ್ ತೆಗಿಯೋಣ, ಕ್ಲಾತ್ ಡಿಲೀಟ್ ಮಾಡ್ಕೊಳ್ಳೋಣ. ವಾಪಸ್ ಫಸ್ಟ್ ಯಾವ ಥರ ಇತ್ತು ಅದೇ ಥರ ಕೊಟ್ಟು ಸ್ವಲ್ಪ ಕ್ಲಾತ್ ಚೇಂಜ್ ಮಾಡ್ಕೊಳ್ಳೋಣ ಮೇಲ್ಗಡೆದ. ಓಕೆ, ಕ್ಲಾತ್ ಚೇಂಜ್ ಮಾಡ್ಕೊಳ್ಳೋಣ. ಇದನ್ನೇ ಕ್ಲಾತಿಗೆ ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಡಿಲೀಟ್ ಆಯಿತು, ಆಬ್ಜೆಕ್ಟ್ ಕೂಡ ಡಿಲೀಟ್ ಆಗಿದೆ. ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡೋದು, ಇಲ್ಲಿಂದ ಕ್ಲಾತಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ಅಂದರೆ ಅರ್ಬಿ ಚೇಂಜ್ ಮಾಡೋಣ ಅಂತ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಒಳಗೆ ಹೋಗಿ ಕ್ಲಾತ್ ಪ್ಲೇನ್ ಒಂದು ಕ್ಲಾತಿಗೆ ಸಪ್ರೇಟ್ ಮಾಡಿಕೊಂಡು ಇಲ್ಲಿಂದ ಕಾಟನ್ ತಗೊಂಡು ನೋಡೋಣ. ಓಕೆ, ಅದಾದಮೇಲೆ ವಾಪಸ್ ಇದರಲ್ಲಿ ಹೋಗ್ಬಿಟ್ಟು ಗ್ರೂಪ್ ಅಂದಾಗ ಮೇಲ್ಗಡೆ ಅಷ್ಟೇ ಗ್ರೂಪ್ ಮಾಡ್ಕೋಬೇಕು, ಕೆಳಗಡೆ ಬೇಡ. ಓಕೆ, ಮೇಕ್ ಎ ಗ್ರೂಪ್. ಓಕೆ, ಅದಾದಮೇಲೆ ಏನು ಮಾಡೋದು, ಮತ್ತು ಇದನ್ನೇ ನ್ಯೂಡ್ ಅದು ಬರುತ್ತೆ, ನ್ಯೂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ವಾಪಸ್ ಕ್ಲಾತ್ ಮೇಲೆ ಹೋಗ್ಬಿಟ್ಟು ಸಿಮ್ಯುಲೇಷನ್ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನು ಫ್ರೆಶ್ ಮಾಡ್ಕೊಳ್ಳೋಣ. ಓಕೆ, ಇದರೊಳಗೆ ಸ್ವಲ್ಪ ಜಾಸ್ತಿ ಮಡಿಕೆ ಬೀಳ್ಬೋದು, ಅಂದರೆ ಮಡಿಕೆ ಬೀಳೋಗೋಸ್ಕರ ತೆಗ್ದಿದ್ದೀನಿ. ಇದು ಕರೆಕ್ಟ್ ಆಗಿದೆ. ಇನ್ನೂ ಆಗ್ತಾ ಇದೆ, ವೇಟ್ ಮಾಡಬೇಕು. ಈ ಥರ ನಾವೇನು ಮಾಡ್ಬೋದು, ಕರ್ಟನ್ ಕೂಡ ರೆಡಿ ಮಾಡ್ಕೋಬೋದು. ಆಗಿದೆಯಾ? ಇಷ್ಟೇ ಇದಲ್ಲ, ಅದು ಭಾಳ ದೊಡ್ಡದೇನಿಲ್ಲ, ಇಷ್ಟೇ ಇದೆ. ಇದನ್ನೇನು ಮಾಡೋದು, ಈಗ ಆಗಿದೆ, ಕ್ಲಾತ್ ಕೂಡ ರೆಡಿ ಮಾಡಿದ್ದೀವಿ. ಇದನ್ನೇ ಸ್ವಲ್ಪ ಏನು ಮಾಡೋಣ, ಸ್ವಲ್ಪ ಸರಿಸ್ಕೊಳ್ಳೋಣ. ಈ ಕಡೆ ಸರಿತದೆ ಅದು. ಈ ಥರ ಏನು ಮಾಡ್ಬೋದು, ನಾವು ಕ್ಲಾತಿಗೆ ಕೂಡ ಮಾಡಿಫೈ ಮಾಡ್ಕೋಬೋದು. ಈ ಥರ ಸ್ವಲ್ಪ ಇನ್ನು ಕೂಡ ಸರಿಸ್ಬಿಡೋಣ. ಈಗ ಈ ಥರ ಸರಿಸ್ಕೊಂಡು ಕ್ಲಾತ್ ಕೂಡ ಆಗಿದೆ, ಈ ಗೋಡೆ ಒಳಗಡೆ ಹೋಗಿರಬೇಕು. ಓಕೆ, ಈ ಥರ ಕ್ಲಾತ್ ಕೂಡ ನಾವು ಮಾಡಿದ್ದೀವಿ. ಇದನ್ನೇ ಇನ್ನೂ ಸ್ವಲ್ಪ ಸಣ್ಣಬೇಕಾಗಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಸಣ್ಣ ಇಟ್ಕೊಂಡು ರೆಡಿ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ಲಾತ್ ಬರುತ್ತೆ. ಇದನ್ನೇ ಡುಪ್ಲಿಕೇಟ್ ಮಾಡ್ಕೋಬೋದು. ಡುಪ್ಲಿಕೇಟ್ ಮಾಡ್ಲಿಕ್ಕೆ ಏನಿಲ್ಲ, ಶಿಫ್ಟ್ ಹಿಡಿಯೋದು. ಇದನ್ನೇ ಡುಪ್ಲಿಕೇಟ್ ಆಗುತ್ತಾ ನೋಡೋಣ. ಶಿಫ್ಟ್ ಹಿಡಿದು ಓಕೆ, ಆಗೋದಿಲ್ಲ, ಬಿಟ್ಬಿಡ್ರಿ, ಇಷ್ಟೇ ಸಪ್ರೇಟ್ ಆಗಿನೇ ಮಾಡ್ಕೋಬೇಕಾಗ್ತದೆ. ಶಿಫ್ಟ್ ಹಿಡಿಯೋಣ, ಎರಡೂ ಕೂಡ ಆಗತ್ತಾ. ಇನ್ನೊಂದು ಡುಪ್ಲಿಕೇಟ್. ಓಕೆ, ಈ ಕಡೆ ಇನ್ನೊಂದು ಡುಪ್ಲಿಕೇಟ್ ಕೂಡ ಕ್ಲಾತ್ ಮಾಡ್ಕೋಬೋದು, ಬಟ್ ಆಗೋದಿಲ್ಲ, ಯಾಕಂದ್ರೆ ಅದರದ್ದೇ ಸೆಟ್ಟಿಂಗೇ ಬೇರೆ ಆಗ್ತದೆ, ಇದರ ಸೆಟ್ಟಿಂಗೇ ಬೇರೆ ಆಗ್ತದೆ. ಈ ಕಡೆನೂ ಕೂಡ ಸಪ್ರೇಟ್ ಆಗಿ ಮಾಡ್ಕೋಬೇಕು. ಓಕೆ, ಇವಾಗ ಏನು ಮಾಡಿದ್ದೀವಿ, ಇಷ್ಟಂದ್ರೂ ಕ್ಲಾತ್ ರೆಡಿ ಆಗಿದೆ. ಮತ್ತೆ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೀವಿ, ನೋಡ್ಬೋದು. ಇದನ್ನೇ ಸ್ವಲ್ಪ ಬೆಂಡ್ ಮಾಡ್ಕೊಂಡ್ರು ಕೂಡ ನೋಡ್ಬೋದು, ಮತ್ತೆ ಈ ಥರನೂ ಕೂಡ ನೀವು ರೆಡಿ ಮಾಡ್ಕೊಂಡು ನೋಡ್ಬೋದು. ಗೊತ್ತಾಗ್ತಿದೆ ರೀ? ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋದು, ಮತ್ತೆ ವಿಂಡೋಸ್ ರೆಡಿ ಆಗಿದೆ, ಮತ್ತೆ ಕ್ಲಾತ್ ಕೂಡ ರೆಡಿ ಆಗಿದೆ. ಮತ್ತೇನು ಮಾಡಬೇಕಾಗಿದೆ, ಹಿಂದ್ಗಡೆ ಬಾಕ್ಸ್ ಅದ, ಅದನ್ನೆಲ್ಲ ಯಾವ ಥರ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮೊದಲು ವಿಂಡೋಸ್ ರೆಡಿ ಮಾಡ್ಕೊರಿ, ಮತ್ತೆ ಈ ಥರ ಕ್ಲಾತ್ ರೆಡಿ ಮಾಡ್ಕೊರಿ. ಅದಾದಮೇಲೆ ಬೇರೆ ವಿಡಿಯೋನ ಹೇಳ್ತಾ ಮತ್ತೆ 3D ಕಲಿಸ್ತಾ ಇರ್ತೀನಿ, ಮತ್ತೆ ಫಾಲೋ ಮಾಡ್ತಾ ಇರಬೇಕು. ಹಾಗೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಎಲ್ಲರಿಗೂ ಧನ್ಯವಾದ. ಆಗಿದೆಯಾ? ಕ್ಲಾತ್ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು. ಮತ್ತೆ ರೆಡಿ ಮಾಡ್ಕೋಬೇಕಿದೆ.